ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಉತ್ತರಕಾಂಡ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಲಕ್ಷ್ಮಣನಿಗೆ ಸೀತೆಯನ್ನು ಜನರ ಮಾತು ಕೇಳಿಕೊಂಡು ರಾಮ ಬಿಟ್ಟಿದ್ದು ಇಷ್ಟ ಆಗಿರೋದಿಲ್ಲ. ಇದು ರಾಜಾಜ್ಞೆ ನೀನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಬಲವಂತ ಆಗಿದ್ದರಿಂದ ಅವನು ಹೋಗಿರ್ತಾನೆ. ಆ ನಂತರ ಈ ರಾಜ್ಯಕ್ಕೆ ಪ್ರಜೆಯಾಗಿದ್ದರೆ ತಾನೇ ನಾನು ಇದೆಲ್ಲ ಕೇಳಬೇಕಾಗತ್ತೆ ಅಂತ ಹೇಳಿಬಿಟ್ಟು ತಾನು ಕೌಸಲ್ಯ ದೇವಿಯ ಜನಪದಗಳನ್ನು ತಗೊಂಡು ಅಲ್ಲಿ ಸ್ವತಂತ್ರ ರಾಜ್ಯವನ್ನಾಗಿ ತಾನು ಮಾಡ್ಕೊಂಡಿರ್ತೀನಿ, ಇದಕ್ಕೆ ರಾಜ ಏನು ಹೇಳ್ತಾನೆ ಕೇಳಬೇಕು ಅಂತ ಹೇಳಿಬಿಟ್ಟು ಸುಮಂತ್ರನ ಮುಖಾಂತರ ರಾಮನಿಗೆ ಹೇಳಿ ಕಳಿಸ್ತಾನೆ. ಇದಿಷ್ಟು ಹಳೆ ಕತೆ. ಮುಂದೆ ಹೋಗೋಣ. ಅಪ್ಪಣೆ ಅಂತ ಹೇಳಿಬಿಟ್ಟು ಸುಮಂತ್ರರು ಎದ್ದು ಹೋದ್ರು. ಇವನು ಬಾಗಲ್ವರೆಗೂ ಹೋಗಿ ಅವ್ರನ್ನ ಬೀಳ್ಕೊಟ್ಟ. ಸುಮಂತ್ರರು ಮರುದಿನ ಮತ್ತೆ ಬಂದರು. ಮಹಾಪ್ರಭುಗಳು ತಮ್ಮ ಜೊತೆಗೆ ಮುಗ್ಧಃ ಮಾತಾಡಬೇಕು ಅಂತ ಬಯಸ್ತಾರೆ, ತಾವು ಅರಮನೆಗೆ ದಯಮಾಡಬೇಕು ಅಥವಾ ತಮ್ಮ ಅರಮನೆಗೆ ಅವರೇ ಬರ್ತಾರಂತೆ, ನಿಮ್ಮ ಸಮಯವನ್ನು ತಿಳಿಸ್ಬೇಕು ಅಂತ ಅಂದರು. ಆಗ ಲಕ್ಷ್ಮಣ ಹೇಳ್ದ, ಮಹಾಪ್ರಭುಗಳನ್ನು ಸಂದರ್ಶಿಸಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ ಹೇಳಿಬಿಡಿ ಅಂತ. ಆಗ ಅವರು ಹೇಳಿದ್ರು, ಇಡೀ ರಾಜ್ಯಭಾರವನ್ನು ತಮಗೆ ವಹಿಸಿ ಪಟ್ಟ ಕಟ್ಟಲಿಕ್ಕೂ ಕೂಡ ಪ್ರಭುಗಳು ಸಿದ್ಧವಾಗಿದ್ದಾರೆ, ತಾವು ಒಪ್ಪಿಗೆ ಸೂಚಿಸಿದ್ರೆ ಪಟ್ಟಾಭಿಷೇಕ ಸಮಾರಂಭವನ್ನು ಶೀಘ್ರವಾಗಿ ಏರ್ಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಮಹಾರಾಜರು ಪಟ್ಟಾಭಿಷಿಕ್ತರಾಗಿದ್ದಾಗ್ಲೇ ನನ್ನನ್ನು ಯುವರಾಜ ಪದವಿಗೆ ಆಹ್ವಾನಿಸಿದ್ರು. ನಾನು ನಿರಾಕರಿಸಿದ ಮೇಲೆ ಅದನ್ನು ಭರತನಿಗೆ ಕೊಟ್ಟರು. ಅಯೋಧ್ಯೆಯ ಸಿಂಹಾಸನ ಜ್ಯೇಷ್ಠ ಪುತ್ರರಾದ ರಾಮರಿಗೆ ಮಾತ್ರ. ಈ ರೀತಿ ಸಂದೇಶಗಳನ್ನು ಹೊತ್ಕೊಂಡು ಸುಮಂತ್ರರು ಅರಮನೆಗೂ ನಮ್ಮ ಮನೆಗೂ ಹಲವು ಸಲ ತಿರುಗಾಡಿದ್ರು. ಕೊನೆಗೆ ದೊಡ್ಡತ್ತೆ ಕೌಸಲ್ಯ ದೇವಿಯ 50 ಗ್ರಾಮಗಳ ಜನಪದ ನಮಗಾಯಿತು. ಇವನು ಮಾರನೇ ದಿನವೇನೆ ಕುದುರೆ ಏರಿ ಇಬ್ಬರು ಅಂಗರಕ್ಷಕ ಸವಾರರ ಜೊತೆಗೆ ಆ ಗ್ರಾಮಗಳನ್ನೆಲ್ಲ ಸುತ್ತ ಹಾಕಿದ. ಜನಪದಕ್ಕೆ ಮಧ್ಯಭಾಗದಲ್ಲಿರೋ ಸಾನಂದ ಅನ್ನೋ ಒಂದು ಕಿರು ಗ್ರಾಮವನ್ನು ರಾಜಧಾನಿಯಾಗಿ ನಾವೀಗ ಮಾಡ್ಕೊಂಡಿದ್ದೀವಿ. ಬೇಸಿಗೆಯಲ್ಲೂ ಕೂಡ ಇಂಗದೆ ಇರುವಂತಹ ಒಂದು ಹೊಳೆ ಇದೆ. 2 ಆಳುದ್ದ ತೋಡಿದ್ರೆ ಜಲ ಉಕ್ಕುವಂತಹ ತನುವಿನ ಭೂಮಿ, ಅದು ಫಲವತ್ತಾದ ಮಣ್ಣು. ಮುಂದೆ ಅದನ್ನೇ ರಾಜಧಾನಿಯಾಗಿ ಕಟ್ತೀವಿ. ಅಲ್ಲಿ ಈಗಾಗಲೇ ಇರೋ ಒಬ್ಬ ಕೃಷಿಕ ತನಗಿದ್ದ ಇನ್ನೊಂದು ಮನೆಯನ್ನು ನಮಗೆ ಬಿಟ್ಕೊಟ್ಟಿದ್ದಾನೆ. ತೀರ್ಮಾನ ಆದ 2ನೇ ದಿನವೇನೆ ನಮ್ಮ ಬಟ್ಟೆ ಬರೆ ಮಗುವಿನ ತೊಟ್ಟಿಲ ಜೊತೆಗೆ ನಾವು ಅಲ್ಲಿಗೆ ಹೋದ್ವಿ. ಅರಮನೆಯ ಪಾತ್ರೆ ಪಡಿಗೆಗಳನ್ನ ಏನು ತಗೊಂಡು ಹೋಗಲಿಲ್ಲ. ಆರಂಭದಲ್ಲಿ ಮಡಕೆ ಕುಡಿಕೆ ಗಡಿಗೆಗಳ ಸ್ವತಂತ್ರ ಸಂಸಾರ ಮಾಡಿದ್ವಿ. ಗ್ರಾಮದ ಇತರರು ಕೂಡ ಹಿತ್ತಾಳೆ ತಾಮ್ರ ಕಂಚುಗಳನ್ನು ಬಳಸೋದಿಲ್ಲ. ಹಾಗಾಗಿ ನಮ್ಮ ಮಡಕೆ ಕುಡಿಕೆಗಳಿಂದ ಯಾರಿಗೂ ಆಶ್ಚರ್ಯ ಆಗಲಿಲ್ಲ. ಊಟಕ್ಕೂ ಕೂಡ ಮಣ್ಣಿನ ಸಾವೆ. ಇನ್ನು ಮೇಲೆ ನಾವೇ ಈ ಜನಪದಕ್ಕೆ ರಾಜರು ಅಂತ ಡಂಗುರ ಹೊಡಿಸಿದ ಮೇಲೆ ಪ್ರತಿಯೊಂದು ಗ್ರಾಮದ ಮುಖ್ಯಸ್ಥರು ಬಂದರು, ನಮಸ್ಕರಿಸಿದ್ರು, ತಮ್ಮ ನಿಷ್ಠೆಯನ್ನ ಪ್ರಮಾಣ ಮಾಡಿದ್ರು. ಆದರೆ ಎಲ್ಲಿಯೂ ಬೆಳೆ ಇಲ್ಲದ ಬರ ಅಲ್ಲಿ ಅಂತ ಊರ್ಮಿಳ ಹೇಳಿ ಮುಗಿಸ್ತಾಳೆ. ಅಷ್ಟರಲ್ಲಿ ಸುಕೇಶಿ ಬರ್ತಾಳೆ. ಊಟ ಸಿದ್ಧ ಆಗಿದೆ ಅಂತ ಹೇಳ್ತಾಳೆ. ನಾವಿಬ್ಬರು ಮಾತಾಡ್ತಾ ಇದ್ದಿದ್ದರಿಂದ ಮೋದಿನಿ ಅಡುಗೆ ಮನೆಯಲ್ಲೇ ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡು ಕೂತಿದ್ಲು. ಊರ್ಮಿ ಅಡುಗೆ ಮನೆಗೆ ಹೋದ್ಮೇಲೆ ಊಟಕ್ಕೂ ಮಣ್ಣಿನ ಸಾವೆ ಅನ್ನೋ ಅವಳ ಮಾತಲ್ಲಿ ನನ್ನ ಮನಸ್ಸು ನೆಟ್ಟು ಬಿಡ್ತು. ವನವಾಸದಲ್ಲಿ ನಾವು ತೊಳೆದ ಕಲ್ಲಿನ ಮೇಲೆ ಅಥವಾ ಅಗಲವಾದ ಸಾಗವಾನಿ ಮುತ್ತುಗ ಅಥವಾ ಆಲದ ಎಲೆ ಮೇಲೆ ಊಟ ಮಾಡ್ತಿದ್ವಿ. ಊಟ ಅಂದರೆ ಏನು? ಕಂದಮೂಲಗಳು, ಹಣ್ಣು ಹಂಪಲು ಅಷ್ಟೇನೆ. ಹೊಟ್ಟೆನೂ ತುಂಬ್ತಾ ಇರಲಿಲ್ಲ, ನಾಲ್ಗೆನೂ ಸ್ವೀಕರಿಸ್ತಾ ಇರಲಿಲ್ಲ. ಆರಂಭದಲ್ಲಿ ಬಲವಂತವಾಗಿ ಗಂಟ್ಲಿಂದ ಕೆಳಕ್ಕೆ ಇಳಿಸ್ಕೊಂಡಿದ್ದು ಬಹಳ ಬೇಗ ಅರಗಿ ಹೊಟ್ಟೆ ಮತ್ತೆ ಚುರುಗುಟ್ತಿತ್ತು. ಆಗ ಲಕ್ಷ್ಮಣ ಕಾಡಿನ ಬಳ್ಳಿ ಪೊದೆಗಳ ಸಂದಿಯಲ್ಲಿ ಹುಡುಕಿ ಕಾಡಿನ ಹುರುಳಿ, ಕಾಡು ನವಣೆ, ಸಜ್ಜೆಗಳನ್ನು ಪತ್ತೆ ಮಾಡಿದ. ಅರಣ್ಯದ ಮರ ಗಿಡ ಬಳ್ಳಿ ಅವುಗಳ ಜಾತಿ ಗುಣ ಮತ್ತು ಉಪಯೋಗಗಳ ಬಗೆಗೆ ಅವನಿಗೆ ಸ್ಪಷ್ಟ ತಿಳುವಳಿಕೆ ಇತ್ತು. ಪರೀಕ್ಷೆ ಮಾಡ್ತಾ ಮಾಡ್ತಾ ತಿಳುವಳಿಕೆಯನ್ನು ಕೂಡ ಬೆಳೆಸ್ಕೊಳ್ತಾ ಇದ್ದ. ರಾಮ ಸಸ್ಯಗಳ ಚೆಲುವು, ಸೌಂದರ್ಯ, ಭವ್ಯತೆಯನ್ನು ಸವಿಯೋದ್ರಲ್ಲಿ ಮತ್ತೆ ನನಗೆ ತೋರಿಸ್ತಾ ಆ ರೂಪಗಳನ್ನು ವರ್ಣಿಸೋದ್ರಲ್ಲಿ ಮಾತ್ರ ಮೈ ಮರೀತಿದ್ದ. ಲಕ್ಷ್ಮಣ ಕಾಡಲ್ಲಿ ದೊರೆತಿದ್ದ ಧಾನ್ಯಗಳನ್ನು ಹುಡುಕಿ ಬಿಡಿಸಿ ತಗೊಂಡ್ಬಂದು ಕಲ್ಲು ಚಪ್ಪಡಿ ಮೇಲೆ ಅರೆದು ಹಿಟ್ಟು ಮಾಡಿ ಅವನೇ ದಾರಿ ಉದ್ದಕ್ಕೂ ಹೊತ್ತು ತರ್ತಾ ಇದ್ದ. ಪಾತ್ರೆಯಲ್ಲಿ ಬೇಯಿಸಿ ಕಾಡಲ್ಲಿ ದೊರೆತಿದ್ದಂತಹ ಮೆಣಸಿನ ಕಾಳುಗಳನ್ನು ಅರೆದು ಬೆರೆಸಿ ನಿಂಬೆ ಹುಣಸೆಗಳಂತಹ ಹುಳಿ ಹಣ್ಣುಗಳ ರಸವನ್ನು ಹಿಂಡಿ ತಿನ್ನಕ್ಕೆ ಅರ್ಹ ಆಗೋ ಹಾಗೆ ಅದನ್ನು ಮಾಡ್ತಿದ್ದ. ಆ ನಂತರವೇನೆ ನನಗೆ ಹೊಟ್ಟೆ ತುಂಬಕ್ಕೆ ಪ್ರಾರಂಭ ಆಗ್ತಿತ್ತು. ಕೈಕಾಲಲ್ಲೂ ಕೂಡ ಶಕ್ತಿ ಕೂಡ್ಕೊತ ಬಂತು. ಲಕ್ಷ್ಮಣ ಗಂಡನ ಜೊತೆಗೆ ಅರಣ್ಯದ ಸೌಂದರ್ಯವನ್ನು ಸವಿತಾ
14 ವರ್ಷಗಳನ್ನು 14 ದಿನದ ಹಾಗೆ ಕಳಿಬಹುದು ಅನ್ನೋ ಒಂದು ಭಾವುಕ ಕಲ್ಪನೆಯಿಂದ ಹೊರಟೆ. ಆದರೆ ನೀನಿಲ್ಲದೆ ಇದ್ದಿದ್ರೆ ನನ್ನ ಹೊಟ್ಟೆ ಹಸುವಿನಿಂದ ಬತ್ತಿ ಸತ್ತು ಹೋಗ್ತಿತ್ತು. ನಾವು ಹೋದ ಕಡೆಗಳೆಲ್ಲ ನೀನು ಗಟ್ಟಿ ಮರಗಳನ್ನು ಗುರುತಿಸ್ತಿದ್ದೆ. ಅವನ್ನ ಕಡಿದು ಒಂದ್ರ ಪಕ್ಕ ಒಂದರಂತೆ ನೆಟ್ಟು ಮಧ್ಯೆ ಕಲಸಿದ ಮಣ್ಣನ್ನು ಮೆತ್ತಿ ಮಳೆಯ ನೀರು ಸೋರ್ದ ಹಾಗೆ ಚಾವಣಿಗೆ ಗರಿಗಳನ್ನು ಜೋಡಿಸ್ತಿದ್ದೆ. ಮರದ ಬಾಗಿಲನ್ನು ಕೂಡ ನಿರ್ಮಿಸ್ತಾ ಇದ್ರೆ. ರಾತ್ರಿ ವೇಳೆ ಕಾಡು ಮೃಗಗಳ ಮಧ್ಯೆ ನಾವಿಬ್ಬರು ನಿಂತಿರ್ಸಕ್ಕೆ ಸಾಧ್ಯ ಆಗ್ತಿತ್ತ ಇವೆಲ್ಲ ಇಲ್ಲದೆ ಇದ್ದಿದ್ರೆ? ಇಷ್ಟಾದರೂ ಕೂಡ ನೀನು ಇಡೀ ರಾತ್ರಿ ಎಚ್ಚರವಾಗಿರ್ತಿದ್ದೆ. ಬಿಲ್ಲು ಬಾಣಗಳ ಜೊತೆಗೆ ಹಿರಿದ ಕತ್ತಿಯನ್ನು ಕೂಡ ಹಿಡಿದು ಕಾಯ್ದೆ ಇದ್ದಿದ್ರೆ ನಾವಾದರೂ ಉಳಿತಾ ಇದ್ವಾ? ಸೂರ್ಯೋದಯದ ನಂತರ ನೀನು ಕಾಡಲ್ಲಿ ಹುಡುಕಿ ಆಹಾರ ಸಂಚಯ ಮಾಡಿ ಅಡುಗೆ ಮಾಡಿ ನಮ್ಮಿಬ್ಬರಿಗೂ ಬಡಿಸಿದ ಮೇಲೆ ನೀನು ಉಂಡು ಮಲಗಿ ನಿದ್ರಿಸ್ತಿದ್ದೆ. ಅದು ನಿನ್ನ ನಿದ್ದೆ ಬರೀ ಅಲ್ಪ ಕಾಲದ್ದು. ನೀನು ನಿನ್ನ ಜನಪದವನ್ನು ಅಯೋಧ್ಯೆಗಿಂತ ಮತ್ತು ಭರತಖಂಡದ ಇತರ ಎಲ್ಲ ರಾಜ್ಯಗಳಿಗಿಂತಲೂ ಹಸಿವಿಲ್ಲದ ಬರವಿಲ್ಲದ ನಾಡಾಗಿ ಪರಿವರ್ತಿಸೋದು ಖಚಿತ. ನೀನು ಕಾರ್ಯಶೀಲ. ಈ ಥರ ಎಲ್ಲ ನಾನು ಅಂದ್ಕೊಳ್ತಾ ಇರಬೇಕಾದ್ರೆ ಊಟ ಮುಗಿಸಿ ಊರ್ಮಿ ಬಂದ್ಲು. ಅಷ್ಟರಲ್ಲಿ ಎಚ್ಚರಗೊಂಡ ಮಗು ಅಂಗದನನ್ನ ಮೋದಿನಿ ಎತ್ಕೊಂಡ್ಬಂದ್ಲು. ಊರ್ಮಿ ನನ್ನ ಪಕ್ಕದಲ್ಲೇ ಮಂಚದ ಮೇಲೆ ಜಕ್ಕಲ ಮಕ್ಕಳ ಹಾಕೊಂಡು ಕೂತು ರವಿಗೆಯನ್ನು ಎತ್ತಿ ಮಗುವಿಗೆ ಬಾಯಿಗೆ ಎಡಮೊಲೆಯನ್ನು ಕೊಟ್ಲು. ಅವಳದು ಕೂಡ ಹಾಲು ತುಂಬಿ ದಪ್ಪವಾದ ಮೊಲೆ. ಮಗು ಲೊಚ ಸದ್ದು ಮಾಡುತ್ತಾ ಹೀರಕ್ಕೆ ಶುರು ಮಾಡಿತು. ಅವಳು ಸೀರೆ ಸೆರಗನ್ನ ಮುಚ್ಕೊಂಡು ಮಗುವಿನ ತಲೆಗೆ ತನ್ನ ಅಂಗೈನ ಆಸರೆ ಕೊಟ್ಲು. ನಾನು ಕೇಳಿದೆ ಅವಳನ್ನ, ನನ್ನ ವಿಷಯ ಮಾತಾಡಬೇಕಾದ್ರೆ ಲಕ್ಷ್ಮಣ ಅತ್ತಿಗೆ ಅಂತನೋ ಮಹಾರಾಣಿ ಅಂತನೋ ಏಕವಚನ ಪ್ರಯೋಗ ಮಾಡ್ತಾನೋ ಅಥವಾ ಬಹುವಚನನೋ ಅಂತ ಕೇಳಿದೆ. ಅವಳಿಗೆ ನನ್ನ ಪ್ರಶ್ನೆ ಅರ್ಥ ಆಗಲಿಲ್ಲ. ಅಂದರೆ ಹಿನ್ನೆಲೆ ತಿಳಿಲಿಲ್ಲ. ಹಿನ್ನೆಲೆ ಗೊತ್ತಿಲ್ಲದ ಯಾವ ಮಾತಿಗೆ ಏನು ಅರ್ಥ ಇರೋಕ್ಕೆ ಸಾಧ್ಯ? ಏನು ನೀನು ಕೇಳೋದು? 11 ವರ್ಷ ಕಾಡಲ್ಲಿ ಜೊತೆಲಿದ್ದವರು ನಿನಗೆ ಗೊತ್ತಿರಬೇಕಲ್ವಾ ಅಂತ ಅವಳಂದ್ಲು. ನಾನು ಕೇಳ್ತಿರೋದು ಆಗಿನ ಮಾತಲ್ಲ, ಈಗಿನ ಮಾತು ಅಂತ ನಾನಂದೆ. ಯಾಕೆ ಈ ಪ್ರಶ್ನೆ? ಮಹಾರಾಜರು ನಿನ್ನನ್ನು ಪರಿತ್ಯಜಿಸಿದ ಮೇಲೂ ಕೂಡ ನಿನ್ನ ಮೈದನ ನಿನ್ನನ್ನು ಮಹಾರಾಣಿ ಅಂತನೋ ಹೇಗೆ ಅಂತಲಾ ಅಂತ ಕೇಳಿದ್ಲು. ನನ್ನ ಪ್ರಶ್ನೆ ಅವಳಿಗೆ ಅರ್ಥ ಆಗಿಲ್ಲ. ಬಿಡಿಸಿ ಹೇಳಿಬಿಡ್ಲಾ ಅನ್ನೋ ಮನಸ್ಸು ಆಯಿತು. ಆದರೆ ಹೇಳಿದ್ರೆ ಅವಳಿಗೆ ನನ್ನ ಮೇಲೆ ಕೋಪ ಬಂದರೂ ಬರಬಹುದು. ನನ್ನ ಗಂಡನ ಏನಂತ ತಿಳ್ಕೊಂಡಿದ್ಯಾ ಅಂತ ಕೇಳಬಹುದು. ಊರ್ಮಿ ಯಾವ ಮಾತಾಡೋಕ್ಕೂ ಹಿಂತೆಗೆಯೋಳಲ್ಲ ಅಂತ ಎಚ್ಚರಿಕೆ ನನ್ನಲ್ಲಿ ಹುಟ್ಕೊಂತು. ಹೋಗ್ಲಿ ಬಿಡು, ಸುಮ್ಮನೆ ಕೇಳಿದೆ. ತನ್ನ ಅಣ್ಣನೇ ಬಿಟ್ಟ ಮೇಲೆ ತಮ್ಮನಾದ ತನಗೆ ಇವಳು ಅತ್ತಿಗೆಯಾಗಿ ಹೇಗೆ ಉಳಿತಾಳೆ? ಇನ್ನು ಮಹಾರಾಣಿ ಅಂತೂ ಅಲ್ವೇ ಅಲ್ಲ. ಆ ಕುತೂಹಲದಿಂದ ಕೇಳಿದೆ ಅಂತ ನಾನಂದೆ. ಆನಂತರ ಮತ್ತೆ ಕೇಳಿದೆ ನಾನು, ಮಾಂಡವಿ ಶ್ರುತಕೀರ್ತಿಯರು ಹೇಗಿದ್ದಾರೆ ಅಂತ. ಆಗ ಊರ್ಮಿ ಹೇಳಿದ್ಲು, ನಾನು ಹೇಳೋದು ಮರ್ತಿದ್ದೆ ನೋಡು. ಅವ್ರಿಗೂ ಕೂಡ ಡಂಗುರದಿಂದಲೇ ನೀನು ಸುದ್ದಿ ತಿಳಿದಿದ್ದು. ಅವರೇ ನನ್ನ ಮನೆಗೆ ಬಂದರು, ಪೇಚಾಡ್ಕೊಂಡ್ರು. ಆದರೆ ಅವರ ಪರಿಸ್ಥಿತಿ ಬೇರೆ ಇದೆ. ಭರತ ಹಿರಿಯಣ್ಣನಿಗೆ ಮಹಾಭಕ್ತ. ಶತ್ರುಘ್ನ ಭರತನ ನೆರಳಲ್ಲಿ ಬೆಳೆದವನು. ಲಕ್ಷ್ಮಣ ರಾಮನ ನೆರಳಲ್ಲಿ ಬೆಳೆದ್ನಲ್ಲ, ಅದೇ ಥರನೇ. ಆದರೆ ಲಕ್ಷ್ಮಣನಿಗೆ ಮೊದಲಿಂದಲೂ ಕೂಡ ಒಂದು ಅಂತಃಶಕ್ತಿ ಇತ್ತು. ಇಲ್ಲದೆ ಇದ್ರೆ ಅವನು ಮಹಾರಾಜರನ್ನು ತ್ಯಜಿಸಿ ಹೊರಬರ್ತಿದ್ನ. ಆದರೆ ಭರತ ದುರ್ಬಲ ಅನ್ನೋದು ನಿನಗೂ ಗೊತ್ತಲ್ವಾ? ಗಂಡಂದ್ರೆ ಅಷ್ಟು ಅದೃಢರಾಗಿರೋದ್ರಿಂದ ಆ ಹೆಂಡತಿಯರು ಏನು ಮಾಡೋಕ್ಕೆ ಸಾಧ್ಯ? ಮಹಾರಾಜರು ತ್ಯಜಿಸಿದ ಹೆಂಡತಿಯನ್ನ ತಾವು ಹೋಗಿ ನೋಡಿದ್ರೆ ರಾಜ್ಯ ವಿರೋಧಿ ಕೃತ್ಯ ಅಂತ ಎಣಿಕೆ ಆಗುತ್ತೆ ಅಂತ ಅವ್ರಿಗೆ ಭಯ. ಅವ್ರ ಗಂಡಂದ್ರನ್ನ ಕೇಳಿರಬಹುದು, ಹೋಗಿ ಅಕ್ಕನ್ನ ನೋಡ್ಕೊಂಡ್ ಬರ್ತೀವಿ ಅಂತ. ಆ ಗಂಡಂದ್ರು ಒಪ್ತಾರಾ? ಅಲ್ಲದೆ ಭರತ ಶತ್ರುಘ್ನರಿಗೂ ನಿನಗೂ ಹೆಚ್ಚಿನ ಒಡನಾಟಕ್ಕೆ ಅವಕಾಶನೂ ಇರಲಿಲ್ಲ ಅಲ್ವಾ? ಇವೆಲ್ಲ ನಾನು ಊಹೆ ಮಾಡ್ಕೊಂಡಿರೋದು. ನಾನು ಅಯೋಧ್ಯೆಯನ್ನು ತ್ಯಜಿಸಿ ಈಗ ಇರೋ ಸಾನಂದ ಗ್ರಾಮಕ್ಕೆ ಹೋಗೋಕ್ಕೆ ಮೊದಲು ಅವರ ಅರಮನೆಗಳಿಗೆ ಹೋಗಿ ನಾನೇನು ಬೀಳ್ಕೊಡ್ಲಿಲ್ಲ. ಅವರು ಬಂದು ನನ್ನನ್ನು ನೋಡ್ಲೂ ಇಲ್ಲ. ಬಹುಶಃ ಅವ್ರ ಗಂಡಂದ್ರೆ ನನ್ನ ನಿಷೇಧಿಸಿದ್ರೋ ಅಥವಾ ಅವ್ರಿಗೆ ಭಯನೋ ಗೊತ್ತಿಲ್ಲ. ನಾನು ಹೋಗ್ತಾ ಇರೋದು ತಮಗೆ ಗೊತ್ತೇ ಇಲ್ವೇನೋ ಅನ್ನೋ ಹಾಗಿದ್ಬಿಟ್ರು. ಅಥವಾ ನಿಜವಾಗ್ಲಿ ಗೊತ್ತಿರ್ಲಿಲ್ವೋ ಅದು ಗೊತ್ತಿಲ್ಲ. ಅಲ್ಲದೆ ನೋಡು, ಅವರೇನು ನಮಗೆ ಸ್ವಂತ ತಂಗಿಯರಲ್ಲ ಅಲ್ವಾ? ನಮ್ಮ ಜೊತೆ ಬೆಳೆದವರು ಅಲ್ಲ. ಚಿಕ್ಕಪ್ಪನ ಮಕ್ಕಳು. ದೂರದ ಸಾಂಕಾಶ್ಯ ನಗರದಲ್ಲಿ ಬೆಳೆದವರು. ಹಬ್ಬಕ್ಕೆ ವಿಶೇಷ ದಿನಗಳಿಗೆ ಮಾತ್ರ ನಮ್ಮ ಮಿತಿಲಿಗೆ ಬಂದು ಹೋಗ್ತಿದ್ರಲ್ವಾ ಅಂತ ಊರ್ಮಿ ಹೇಳಿದ್ಲು. ನನಗೀಗ ಅದು ನಿಜ ಅನ್ನಿಸ್ತು. ಊರ್ಮಿ ಇರೋ ತನಕ ನನಗೆ ದುಃಖನೇ ಇರಲಿಲ್ಲ. ಹಾಗೆಯೇ ಭವಿಷ್ಯದ ಆಲೋಚನೆ ಕೂಡ ಮನಸ್ಸಲ್ಲಿ ಸುಳಿಲಿಲ್ಲ. ಆದರೆ ಅವಳಾದರೂ ಎಷ್ಟು ದಿನ ಇರೋಕ್ಕೆ ಸಾಧ್ಯ?
ಅವಳ ರಥದ ಸಾರಥಿ, ಒಂದು 4-6 ಕಾಲಾಳುಗಳು ತಮ್ಮ ಸಂಸಾರಗಳನ್ನು ಬಿಟ್ಟು ಎಷ್ಟು ದಿವಸ ಇರ್ತಾರೆ? ಒಟ್ಟು 16 ದಿನ ಇದ್ರು. ಹೊರಡಕ್ಕೆ 3 ದಿನ ಇರಬೇಕಾದ್ರೆ ಪೂರ್ವಾಹ್ನದಲ್ಲಿ ಸುಕೇಶಿ ನನಗೆ ಬಿಸಿ ಬಿಸಿ ಸ್ನಾನ ಮಾಡಿಸ್ತಿದ್ಲು. ಮೋದಿನಿ ಜರಿಯಿಂದ ಎಷ್ಟಾದರೂ ನೀರು ತಂದು ತುಂಬುತ್ತಿದ್ರಿಂದ ಕಾಡು ಕಟ್ಟಿಗೆಯ ಉರಿ ಕೊಟ್ಟು ನಾನು ಸಾಕು ಅಂತ ಹೇಳಿದ್ರು ಕೇಳ್ಕೊಂಡ್ರು ಕೂಡ ನಿಲ್ಲಿಸದೆ ಎಣ್ಣೆ ತಿಕ್ಕಿ ಮೇಯಿಸ್ತಿದ್ಲು. ಸ್ನಾನ ಮುಗಿಸಿ ನಾನು ಒಳಗೆ ಬಂದು ನೋಡ್ತೀನಿ, ನನಗೆ ಆಶ್ಚರ್ಯ ಆಯಿತು, ಜೊತೆಗೆ ಸಂತೋಷನೂ ಆಯಿತು. ಯಾಕೆಂದರೆ ಊರ್ಮಿ ನನ್ನ ಮಂಚದ ಮೇಲೆ ಕೂತ್ಕೊಂಡು ನನ್ನ 2 ಕಂದಗಳಿಗೂ ತನ್ನ ಮೊಲೆಗಳನ್ನು ಕುಡಿಸ್ತಿದ್ಲು. ಅವಳ ಮುಖದಲ್ಲಿ ಹಿಗ್ಗು. ಕಂದಮ್ಮಗಳು ಕೂಡ ತಮ್ಮ ಅಮ್ಮನಿಗೂ ಈ ಅಮ್ಮನಿಗೂ ವ್ಯತ್ಯಾಸವೇ ಇಲ್ಲದ ಹಾಗೆ ಚಪ್ಪರಿಸ್ಕೊಂಡು ಇರ್ತಿದ್ವು. ಅಷ್ಟರಲ್ಲಿ ಮೋದಿನಿ ಊರ್ಮಿಳಿಯ ಮಗು ಅಂಗದನನ್ನ ಎತ್ಕೊಂಡು ಬಂದ್ಲು. ಇದನ್ನ ನೋಡಿ ಸ್ಫೂರ್ತಿ ಬಂದವಳಾಗೆ ನಾನು ಕೂಡ ಅದನ್ನ ಇಸ್ಕೊಂಡೆ. ಊರ್ಮಿಳಿ ಮುಂದೆನೆ ಕೂತ್ಕೊಂಡು ಅದಕ್ಕೆ ನನ್ನ ಮೊಲೆ ಕೊಟ್ಟೆ. ಅದು ಕೂಡ ಯಾವುದೇ ವ್ಯತ್ಯಾಸವನ್ನು ಕಾಣದೆ ಕುಡಿದೊಡುತ್ತು. ನಾವಿಬ್ರು ಪರಸ್ಪರ ಏನು ಮಾತಾಡಲಿಲ್ಲ. ಆದರೆ 2 ಕಣ್ಣುಗಳು 1000 ಮಾತುಗಳಿಗೂ ಸಾಧ್ಯವಿಲ್ಲದ ಪ್ರೀತಿಯನ್ನ ವಿನಿಮಯ ಮಾಡ್ಕೊಳ್ತಾ ಇದ್ವು. 3 ಮಕ್ಕಳನ್ನು ಮಲಗಿಸಿ ನಾವಿಬ್ರು ಊಟ ಮಾಡಿದ್ಮೇಲೆ ಊರ್ಮಿ ಕೇಳಿದ್ಲು, ನಿನ್ನ 2 ಮಕ್ಕಳನ್ನು ನನಗೆ ಕೊಟ್ಟು ಬಿಡ್ತೀಯಾ ಅಂತ. ಕರ್ಕೊಂಡು ಹೋಗು, ನಿನ್ನ ಎದೆಯಲ್ಲಿ 3 ಆಗೋಷ್ಟು ಹಾಲು ಬರುತ್ತೆ ಅಂತ ನಾನು ಕೂಡ ನಗತಾನೆ ಹೇಳಿದೆ. ನಿಜವಾಗ್ಲೂ ಕೊಡ್ತೀಯಾ ಅಂತ ಅವಳಂದ್ಲು. ನಿಜವಾಗ್ಲೂ ಅಂತ ನಾನಂದೆ. ನಿನಗೆ ಕೊಡೋ ಅಧಿಕಾರ ಇದೆಯಾ ಅಂತ ಅವಳು ಕೇಳಿದ್ಲು. ಏನು ಅಂದರೆ ಅಂತ ನಾನಂದೆ. ಪೆದ್ದೆ, ನಿನಗೆ ಯಾವತ್ತು ಅರ್ಥ ಆಗುತ್ತೆ? ಭಾರ ಹೊತ್ತು ನೋವು ಉಂಡು ಎದೆಯ ಶಕ್ತಿಯನ್ನು ಉಣಿಸಿ ಸಾಕೋದೇ ಹೆಣ್ಣಿನ ಕರ್ತವ್ಯ ಅಲ್ವಾ? ಅಧಿಕಾರ ಅಪ್ಪಂದು ಅಂತ ಶಾಸ್ತ್ರ ಹೇಳುತ್ತೆ. ಅವುಗಳ ಅಪ್ಪ ಬಿಡ್ತಾನ ಅಂತ ಅಂದ್ಲು. ನನಗೆ ತಕ್ಷಣ ಅರ್ಥ ಆಗಲಿಲ್ವಾ, ಆನಂತರವೂ ಅರ್ಥವೇ ಆಗಲಿಲ್ವಾ. ಆದರೆ ಅವಳು ಜಾಣೆ, ನಾನು ಪೆದ್ದು ಅಂತ ನನ್ನ ಮನಸ್ಸು ಮಾತ್ರ ಆ ಕ್ಷಣದಲ್ಲಿ ಒಪ್ಕೊಂಡ್ಬಿಡ್ತು. ಇನ್ನು ನಮ್ಮಪ್ಪನದು ಪುರಾತನವಾದ ವಂಶ, ಆಧ್ಯಾತ್ಮ, ಜಿಜ್ಞಾಸೆ, ಆಚಾರ ವಿಚಾರ ಸಂಹಿತೆಗಳು ಕೂಡ ವಂಶದ ರಕ್ತದಲ್ಲೇ ಹರಿದು ಬಂದಿತ್ತು. ಪರಂಪರೆ ಹಾಗೆ ಮಿಥಿಲೆಯ ಸಿಂಹಾಸನವನ್ನು ಏರೋ ಪ್ರತಿಯೊಬ್ಬ ರಾಜನನ್ನು ಕೂಡ ಜನಕ ಅಂತಲೇ ಕರೀತಾ ಇದ್ದಿದ್ರು. ಅಪ್ಪನ ಹಿಂದಿನ ಎಷ್ಟೋ ತಲೆಮಾರಿನ ಒಬ್ಬ ಜನಕ ಮಹಾರಾಜರ ಆಸ್ಥಾನಕ್ಕೆ ಸ್ವತಃ ಯಾಜ್ಞವಲ್ಕ್ಯ ಮಹರ್ಷಿಗಳನ್ನೇ ಬಂದು ಸುದೀರ್ಘವಾದ ಆಧ್ಯಾತ್ಮ ಜಿಜ್ಞಾಸೆಯನ್ನ ನಡೆಸ್ಕೊಟ್ಟಿದ್ರಂತೆ. ಅದರ ನೆನಪಾಗಿ ಅಪ್ಪ ಪ್ರತಿ ವರ್ಷನೂ ವಿದ್ವಾಂಸರು ಋಷಿ ಮನೆಗಳನ್ನು ಆಹ್ವಾನಿಸಿ ಆಧ್ಯಾತ್ಮ ಸಭೆಯನ್ನು ಏರ್ಪಾಟ್ ಮಾಡ್ತಾ ಇದ್ರು. ಅದರಲ್ಲಿ ಸ್ತ್ರೀ ಜಿಜ್ಞಾಸೆಗಳು ಕೂಡ ಇರ್ತಾ ಇದ್ರು. ಸಭೆ ಕೆಲವು ಸಲ 10-15 ದಿನದವರೆಗೂ ಬೆಳೀತಾ ಇತ್ತು. ಹಿಂದೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳಿದ ಗಹನವಾದ ಜಿಜ್ಞಾಸೆಗಳನ್ನು ಒಟ್ಟು ಸೇರಿಸಿ ಬೃಹದಾರಣ್ಯಕ ಉಪನಿಷತ್ತು ಅಂತ ಕರೀತಾ ಇದ್ರು. ಪ್ರತಿ ವರ್ಷದ ಸಭೆಯಲ್ಲೂ ಕೂಡ ಅದರ ಪಠಣ ಮತ್ತು ಅರ್ಥದ ವಿವರಣೆಗಳು ಆಗ್ತಾ ಇದ್ವು. ಗಹನವಾದ ಈ ಚರ್ಚೆಗಳು ನನಗೆ ಸರಿಯಾಗಿ ತಿಳಿದಿದ್ರು ಕೂಡ ಹುಡುಗಿಯಾದ ನಾನು ದೂರದ ಒಂದು ಮೂಲೆಯಲ್ಲಿ ಕೂತು ಕೇಳ್ತಾ ಇದ್ದೆ. ಈ ಕಾರಣಕ್ಕೇನೆ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇಮ್ಮಡಿ ಆಗ್ತಾ ಇತ್ತು. ಸಭೆ ಮುಗಿದು ಅತಿಥಿಗಳೆಲ್ಲ ಕೈ ತುಂಬ ಸಂಭಾವನೆ ಸಮೇತ ಹಿಂತಿರುಗಿದ ಮೇಲೆ ಅಪ್ಪ ನನ್ನನ್ನು ಕರೆದು ಕೇಳ್ತಾ ಇದ್ರು, ಪುಟ, ಚರ್ಚೆಯಲ್ಲಿ ನಿನ್ಗೆ ಏನೇನು ಅರ್ಥ ಆಯಿತು ಹೇಳು ಅಂತ. ನಾನು ಹೇಳ್ತಾ ಇದ್ದೆ, ಆತ್ಮ, ಬ್ರಹ್ಮ, ಇಂದ್ರಿಯ ಸುಖಾಪೇಕ್ಷೆ ಇವೇನು ಅಂತ ಅರ್ಥ ಆಗದೆ ಇದ್ದ ನಾನು ತಿಳಿದಿದ್ದನ್ನು 4-6 ಮಾತಲ್ಲಿ ಹೇಳ್ತಾ ಇದ್ದೆ. ಅಪ್ಪ ಅದಕ್ಕೆ ನೀನು ಜಾಣೆ ಸೀತಾ, ಸ್ವಲ್ಪ ದೊಡ್ಡವಳಾದ್ಮೇಲೆ ವೇದ ಪಾಠ ಮಾಡಿಸ್ತೀನಿ, ಅಲ್ಲಿವರೆಗೂ ಕಾವ್ಯ ವ್ಯಾಕರಣಗಳನ್ನು ಹೇಳಿಸ್ಕೊ, ವ್ಯಾಕರಣದ ಬಲ ಇಲ್ಲದೆ ಇದ್ದರೆ ವೇದ ಅರ್ಥ ಆಗೋದಿಲ್ಲ, ಹಾಗೆಯೇ ಹಾಡು ಹಸೆಗಳನ್ನು ಕೂಡ ಕಲಿಬೇಕು ಅಂತ ಅಪ್ಪ ಅನ್ನೋರು. ಇನ್ನು ಈ ಊರ್ಮಿ ನನಗಿಂತ ಸಂಪೂರ್ಣವಾಗಿ ಬೇರೆಯೇ ಇದ್ಲು. ಆಟ, ಹಾಸ್ಯ, ನೆಗೆತ, ಕುಣಿತ, ಅರಮನೆಯ ಕೊಳದಲ್ಲಿ ದಬದಬ ಈಜೋದು, ಮಧ್ಯೆ ಜಗಳ ಆಡೋದು, ಅಳೋದು, ಕೋಪ ಬಂದರೆ ಜೊತೆಯವರು ನಲ್ಲದ ಸೇವಕರನ್ನು ಹೊಡೆಯೋದು, ಇವೆಲ್ಲ ಮಾಡ್ತಾ ಇದ್ಲು. ರಾಜ್ಕುಮಾರಿ ಆಗಿದ್ದರಿಂದ ಯಾರು ಅವಳನ್ನು ಹಿಂತಿರುಗಿ ಹೊಡಿತಿರ್ಲಿಲ್ಲ. ಸಾಧಾರಣವಾಗಿ ಹೆಣ್ಣು ಹುಡುಗಿಯರು ಆಡದೇ ಇರುವಂತಹ ಮರಕೋತಿ ಆಟವನ್ನು ಕೂಡ ಅವಳು ಆಡ್ತಾ ಇದ್ಲು. ಮರದ ಕೊಂಬೆಯಿಂದ ಧುಮುಕ್ತಾ ಇದ್ಲು. ನೋಡು, ಹೀಗೆಲ್ಲ ಆಡಿದ್ರೆ ನಿನ್ನನ್ನು ಯಾರು ಮದುವೆ ಆಗಲ್ಲ ಅಂತ ಅಮ್ಮ ಹೇಳಿದ್ರೆ ನಂಗೆ ಮದುವೆನೇ ಬೇಡ ಅಂತಿದ್ಲು. ಇಲ್ಲಾಂದ್ರೆ ಯಾವನು ಆಗದೆ ಇದ್ರೆ ನಾನೇ ಅವನ ಮದುವೆ ಆಗ್ತೀನಿ ಬಿಡು ಅಂದ್ಬಿಟ್ಟು ಪರಿಹಾಸ್ಯಕ್ಕೀಡಾಗ್ತಿದ್ಲು. ಒಬ್ಬಳೇ ಕೂತ್ಕೊಂಡು ಮರಗಿಡಗಳಲ್ಲಿ ಅಥವಾ ಎತ್ತರದ ಆಕಾಶದಲ್ಲಿ ಹಾರೋ ಗರುಡ ಪಕ್ಷಿಯನ್ನು ನೋಡ್ತಾ ಮೈ ಮರೆಯೋದು
ನನ್ನ ರೀತಿಯಾಗಿತ್ತು. ಅವಳು ಹಾಗೆ ಗಂಡು ಹುಡುಗರ ಆಟ ಇರಲಿ, ಹೆಣ್ಣು ಹುಡುಗಿಯರ ಆಟದಲ್ಲೂ ಕೂಡ ನನಗೆ ಆಸಕ್ತಿನೇ ಇರಲಿಲ್ಲ. ನಾನು ಒಂಟಿಯಾಗಿ ಕೂತ್ಕೊಳ್ಳೋದು, ವ್ಯೂಹದಲ್ಲಿ ಹಾರೋ ಬೆಳ್ಳಕ್ಕಿಗಳನ್ನು ನೋಡೋದು, ಇವು ಮಾಡ್ತಾ ಇರಬೇಕಾದ್ರೆ ಅವಳು ಹಿಂದಿನಿಂದ ನಿಶ್ಶಬ್ದವಾಗಿ ಬರೋಳು ನನ್ನ ತಲೆ ಕೂದಲನ್ನು ಚುಳ್ಳನ್ನು ಹಾಗೆ ಎಳೆದು ಓಡ್ಬಿಡ್ತಾ ಇದ್ಲು. ನಾನು ಆ ಕಡೆ ಗಮನನೇ ಕೊಡದೆ ಹಸೆ ಬರದಂತಹ ಹಕ್ಕಿಗಳ ವ್ಯೂಹವನ್ನು ನೋಡೋದ್ರಲ್ಲಿ ಮಗ್ನಳಾಗಿರ್ತಿದ್ದೆ. ಅವಳು ಮತ್ತೆ ಹಿಂತಿರುಗಿ ಬರೋಳು. ನೀನೊಂದು ಮೊದ್ದು ಕಣೆ, ಆಟನೇ ಗೊತ್ತಿಲ್ಲ ನಿನಗೆ ಅಂತ ಇದ್ಲು. ಯಾವ ಆಟ, ಏನು ಮಾಡಬೇಕಾಗಿತ್ತು ನಾನು ಅಂತ ಅಂದರೆ, ನಾನು ಕೂತಿದ್ದಾಗ ನೀನು ನನ್ನ ಹಾಗೇನೆ ಸದ್ದಿಲ್ಲದೆ ಹಿಂದಿಂದ ಬರಬೇಕು, ನನ್ನ ಕೂದಲನ್ನು ಹಿಡಿದು ಎಳಿಬೇಕು, ಓಡ್ ಹೋಗಬೇಕು. ಅವೇನು ಮಾಡಲ್ಲ, ನಿನಗೇನಾಗಿದೆಯೇ ಅಂತಿದ್ಲು. ನನಗೇನಾಗಿದೆ? ಅವಳು ಹಾಗೆ ನನಗೆ ಯಾಕೆ ಆಟದಲ್ಲಿ ಹುಡುಗಾಟದಲ್ಲಿ ರುಚಿ ಇಲ್ಲ ಅಂತ ನನ್ನನ್ನು ನಾನು ಕೇಳ್ಕೊಳ್ತಾ ಇದ್ದೆ. ಮಕ್ಕಳು ಅವಳ ಹಾಗೆ ಇರೋದು ಸಹಜ, ನನ್ನ ಹಾಗೆ ಇರೋದು ಅಪರೂಪ ಅಂತ ಹೇಳಿಬಿಟ್ಟು 10-12 ವರ್ಷದ ವಯಸ್ಸು ನನಗಾಗೋ ಅಷ್ಟೊತ್ತಿಗೆ ನನಗೆ ತಿಳಿಯಿತು. ಆದರೆ ನನ್ನ ರುಚಿ ಅಭಿರುಚಿನೇ ಬೇರೆ ಇತ್ತು. ನನಗೆ 14 ವರ್ಷ ಆಯಿತು. ಸಾಧಾರಣವಾಗಿ ಆ ವಯಸ್ಸಿಗೆ ಹೆಣ್ಣುಮಕ್ಕಳು ಬೆಳೆಯೋದಕ್ಕಿಂತಲೂ ನಾನು ಇನ್ನೂ ಎತ್ತರವಾಗಿ ಬೆಳೆದಿದ್ದೆ. ಚೆಲುವೆ ಆಗಿದೆಯಾ ಅಂತ ಅಮ್ಮ ಕೂಡ ಹೊಗಳ್ತಾ ಇದ್ರು, ಹೆಮ್ಮೆ ಪಡ್ತಾ ಇದ್ರು. ನನಗೆ 8ನೇ ವಯಸ್ಸಿದ್ದಾಗಲೇ ನನಗೆ ಸಖಿಯಾಗಿದ್ದ ಸುಕೇಶಿ ನನಗೆ ಅಂತರ್ವಾಸದಿಂದ ಸೀರೆಗೆ ತೇರ್ಗಡೆ ಮಾಡಿ ಅಲಂಕಾರ ಮಾಡ್ತಾ ಇದ್ಲು. ಕನ್ನಡಿಲಿ ನೋಡ್ಕೋ ಅಂತ ಹೇಳ್ತಾ ಇದ್ಲು. ನನ್ನ ರೂಪಕ್ಕೆ ನಾನೇ ಬೆರಗಾಗ್ತಾ ಇದ್ದೆ. ಪ್ರತಿದಿನವೂ ಹಾಗೆ ಅಲಂಕರಿಸ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಕೊರಳಿಗೆ ವಜ್ರದ ಸರ ಜೊತೆಗೆ ಪರಿಮಳ ಭರಿತವಾದ ಮಲ್ಲಿಕಾ ಪುಷ್ಪವಾದ ಹಾರನ್ನು ಹಾಕಿಸ್ಕೊಂಡು ಮತ್ತೆ ಮತ್ತೆ ಕನ್ನಡಿಲಿ ನೋಡ್ಕೋಬೇಕು ಅನ್ನೋ ಆಸೆನೂ ಪ್ರಾರಂಭ ಆಯಿತು. ಊರ್ಮಿ ನನ್ನ ಹತ್ರ ಬರ್ತಾ ಇದ್ಲು. ಅಕ್ಕ, ನಾನು ನಿನ್ನ ಹಾಗೆ ಎತ್ತರಕ್ಕೆ ಬೆಳಿಬೇಕು ಅಂದರೆ ಏನು ಮಾಡಬೇಕೆ ಅಂತ ಕೇಳ್ತಾ ಇದ್ಲು. ಆಗ ಸುಕೇಶಿ ಹೇಳ್ತಾ ಇದ್ಲು, ನೋಡು, 13-14 ಹೊತ್ತಿಗೆ ಹೆಣ್ಮಕ್ಳು ಎತ್ತರ ಹಾಗೆ ಆಗ್ತಾರೆ, ನಿನಗಿನ್ನೂ 12, ಸ್ವಲ್ಪ ತಡಿ ಅಂತ ಸಮಾಧಾನ ಪಡಿಸಿದ್ರು ಕೂಡ ಅವಳ ಆತರ ಕಡಿಮೆ ಆಗ್ತಾನೆ ಇರಲಿಲ್ಲ. ಅಕ್ಕ, ಎತ್ತರ ಆಗೋಕ್ಕೆ ಏನು ಮಾಡಬೇಕು ಹೇಳೆ ಅಂತ ನನ್ನನ್ನು ಪೀಡಿಸ್ತಿದ್ಲು. ಜೊತೆಗೆ ನನಗೂ ಸೀರೆ ಉಡಿಸು, ಮಲ್ಲಿಕಾ ಹಾರ ಹಾಕು ಅಂತ ಗಲಾಟೆ ಮಾಡ್ತಾ ಇದ್ಲು. ಇನ್ನು ನನ್ನ ಈ ಎತ್ತರದ ನಿಲುವನ್ನು ನೋಡಿದ ಅಪ್ಪನಿಗೆ ನನ್ನ ಮದುವೆ ಮಾಡೋ ಚಿಂತೆನೂ ಶುರು ಆಯಿತು. ಇಂಥ ಚೆಲುವೆಯ ಕೈ ಹಿಡಿಯೋಕ್ಕೆ ಯಾವ ರಾಜ್ಕುಮಾರ ಆದರೂ ಓಡಿ ಬರ್ತಾನೆ. ಆದರೆ ಇವಳು ನನ್ನ ಸ್ವಂತ ಮಗಳಲ್ಲ, ಸಾಕು ಮಗಳು ಅನ್ನೋ ಒಂದು ಊನವನ್ನು ಬದಿಗಿರಿಸಿದ್ರು ಕೂಡ ನಿಜವಾದ ತಾಯಿ ತಂದೆಯರ ಗುರುತೇ ಇಲ್ಲದ ಹುಡುಗಿಯನ್ನ ಸೊಸೆಯಾಗಿ ಮಾಡ್ಕೊಳ್ಳೋಕ್ಕೆ ಹುಡುಗನ ತಾಯಿ ತಂದೆ ಅಷ್ಟು ಸುಲಭವಾಗಿ ಒಪ್ಕೊಂತಾರ? ಹಾಗಾಗಿ ಅಪ್ಪ ಒಂದು ಉಪಾಯ ಮಾಡಿದ್ರು. ನಮ್ಮ ವಂಶದ ಬಹು ಹಿಂದಿನ ರಾಜರಾದಂತಹ ದೇವರಾತ ಅನ್ನೋ ಅರಸರಿಗೆ ಆ ಕಾಲದಲ್ಲೇನೆ ಒಬ್ಬ ಪ್ರಸಿದ್ಧ ವಿಶ್ವಕರ್ಮ ಒಂದು ಧನಸ್ಸನ್ನ ಮಾಡಿಕೊಟ್ಟಿದ್ನಂತೆ. ಹದ ಮಾಡಿದ ಬಿದಿರಿನ ಬದಲು ಮಿಶ್ರಲೋಹದಿಂದ ಮಾಡಿದ ಆ ಬಿಲ್ಲು ದಪ್ಪಗಿತ್ತು. ಒಂದು ಎತ್ತರದ ಆಳು ಕೈ ಎತ್ತಿದ್ರೆ ಎಷ್ಟು ಎತ್ತರ ಇರುತ್ತೋ ಅಷ್ಟು ಎತ್ತರ ಇತ್ತು. ಅದರ ಹೆದೆ ಕೂಡ ಪಂಚಲೋಹದ ಹುರಿ. ಜಾರದ ಹಾಗೆ ಅದನ್ನು ನಿಲ್ಲಿಸ್ಕೊಂಡು ಆ ಧನಸ್ಸನ್ನ ಬಾಗಿಸಿ ಹೆದೆ ಏರಿಸಿ ಈ ಬಿಲ್ಲಿಗೋಸ್ಕರನೇ ಮಾಡಿಟ್ಟಿದ್ದ 100 ಲೋಹದ ಬಾಣಗಳಲ್ಲಿ ಒಂದನ್ನಾದ್ರೂ ದೂರದಲ್ಲಿ ಗುರುತಿಸಿದ್ದ ಗುರಿಗೆ ಬಿಲ್ಲನ್ನ ಎಡಗೈಯಲ್ಲಿ ಹಿಡಿದು 20 ಹೆಜ್ಜೆ ಓಡ್ ಬಂದು ಹೊಡೆದವ್ರಿಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಅಪ್ಪ ಹೇಳ್ತಾ ಇದ್ರು. ನನಗೆ ಕಲ್ಯಾಣ ಶುಲ್ಕ ಬೇಡ, ವೀರ್ಯ ಶುಲ್ಕ ಬೇಕು. ಆ ಪರೀಕ್ಷೆಯ ಸ್ವಯಂವರವನ್ನು ಏರ್ಪಾಟ್ ಮಾಡ್ತೀನಿ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಈ ಕನ್ಯೆಯ ಆಸೆಗಿಂತ ಭುಜಶಕ್ತಿಯ ಕೀರ್ತಿಯ ಕಾಮನೆಯಿಂದ ಹಲವಾರು ರಾಜರು ರಾಜಪುತ್ರರು ನಮ್ಮ ಮನೆಗೆ ಬಂದರು. ಆ ಆಸೆಯಲ್ಲಿ ಕನ್ಯೆಯ ನಿಜವಾದ ಅಪ್ಪ ಅಮ್ಮ ಯಾರು ಅನ್ನೋ ಪ್ರಶ್ನೆ ಎಲ್ಲರಿಗೂ ಗೌಣವಾಗಿತ್ತು. ಹಾಗೆ ಮರ್ತೆ ಹೋಗಿತ್ತು ಅನ್ಸುತ್ತೆ. ಆದರೆ ಬಂದಿದ್ದ ಯಾರಿಗೂ ಆ ಬಿಲ್ಲನ್ನು ಬಾಗಿಸಿ ಹೆದೆ ಏರ್ಸಕ್ಕೆ ಆಗಲೇ ಇಲ್ಲ. ಹಲವಾರು ಜನರವರು ಪ್ರಯತ್ನದಲ್ಲಿ ಸೋತರು. ಮಾತ್ರವೇ ಅಲ್ಲದೆ ಬಿಲ್ಲನ್ನು ಮೈಮೇಲೆ ಹಾಕ್ಕೊಂಡು ಮುಗ್ಗರಿಸ್ಬಿದ್ರು. ಇನ್ನು ಕೆಲವರಂತೂ ಮಂಡಿ ಮೊಣಕೈಗಳಿಗೆ ಗಾಯ ಮಾಡಿಕೊಂಡ್ರು. ನಮ್ಮನ್ನೆಲ್ಲ ಅವಮಾನ ಮಾಡಬೇಕು ಅಂತಲೇ ಈ ಜನಕ ಇಂಥ ಧನಸ್ಸನ್ನ ತಯಾರಿಸಿ ಇಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಎಲ್ಲರೂ ಅಂದ್ಕೊಳ್ಳೋಕೆ ಶುರು ಆಯಿತು. ಸೋಲು ಅವರೆಲ್ಲರನ್ನು ಒಗ್ಗಟ್ಟು ಮೂಡಿಸ್ತು. ಅವರೆಲ್ಲರೂ ಒಟ್ಟಾಗಿ ನಮ್ಮ ಅಪ್ಪನ ಮೇಲೆ ಬಿದ್ದರು. ಆದರೆ ಇಂತಹ ಸನ್ನಿವೇಶವನ್ನು ಅಪ್ಪ ಮೊದಲೇ ಊಹಿಸಿದ್ರು ಅನಿಸುತ್ತೆ.
ಅವರು ಒಂದು ಸೈನ್ಯವನ್ನ ಸನ್ನದ್ಧಗೊಳಿಸಿದ್ರು. ಅದರ ಸಹಾಯದಿಂದ ಅವರನ್ನೆಲ್ಲ ಪರಾಭವಗೊಳಿಸಿದ್ರು. ಆದ್ರೆ ಈ ಘಟನೆ ಎಲ್ಲೆಲ್ಲೂ ಪ್ರಚಾರ ಆಯ್ತು. ನನ್ನನ್ನ ಕೇಳಕ್ಕೆ ಬರೋರೇ ಇಲ್ದಂಗ ಆಗೋಯ್ತು. ಹೀಗೇನೆ 1 ವರ್ಷ ಕಳೀತು. ನನಗೆ 16 ವರ್ಷ ಆಗಿತ್ತು. ಅಲಂಕರಿಸ್ಕೊಳ್ಳೋಕ್ಕೆ, ಹೂ ಮುಡ್ಕೊಳ್ಳೋಕ್ಕೆ, ಹೂವಿನ ಹಾರ ಹಾಕ್ಕೊಳ್ಳೋಕ್ಕೆ, ಸೀರೆ ಉಟ್ಟು ಆಭರಣಗಳನ್ನು ಧರಿಸೋಕ್ಕೆ ಇವ್ಯಾವುದ್ರಲ್ಲೂ ನನಗೆ ಆಸಕ್ತಿ ಇಲ್ಲವಾಯಿತು. ಆದರೆ ಈಗ ಊರ್ಮಿಗೆ 14 ಆಗಿತ್ತು. ಅವಳು ನನ್ನ ಹಾಗೆ ಎತ್ತರಕ್ಕೆ ಬೆಳೆದಿದ್ಲು. ಚೆಲುವೆ ಅವಳುನೂ. ಶೃಂಗಾರ ಅಲಂಕಾರಗಳಲ್ಲಿ ಬಹಳ ಆಸಕ್ತಿ ಅವಳಿಗೆ. ಸದಾ ಕನ್ನಡಿ ಮುಂದೆ ಕೂತಿರ್ತಿದ್ಲು. ಇದೇ ಅವಧಿನಲ್ಲಿ ಅಲ್ಲಿಗೆ ಒಂದು ಸುದ್ದಿ ಬಂತು. ವಿಶ್ವಾಮಿತ್ರ ಮಹರ್ಷಿಗಳು ಒಂದು ಯಜ್ಞ ಮಾಡಬೇಕಿತ್ತಂತೆ. ದಟ್ಟ ಕಾಡಿನ ನಡುವೆ ಇರುವ ಅವರ ಆಶ್ರಮದಲ್ಲಿ ಎಲ್ಲ ಸಿದ್ಧತೆನೂ ಆಗಿ ಯಜ್ಞ ದೀಕ್ಷೆ ಕೈಗೊಂಡಿದ್ರಂತೆ. ರಾಕ್ಷಸರ 2 ತಂಡಗಳು ಯಜ್ಞಕುಂಡಗಳಿಗೆ ರಕ್ತ ಮಾಂಸಗಳನ್ನು ಸುರಿದು ವಿಘ್ನ ಮಾಡ್ತಾ ಇದ್ರಂತೆ. ಇನ್ನು ಇವರು ಕ್ಷತ್ರಿಯ ಸನ್ಯಾಸಿಗಳು, ಮಹರ್ಷಿಗಳು, ಅವರೇ ಅವರನ್ನ ಬಲಿ ಹಾಕಬಹುದಾಗಿತ್ತು. ಆದ್ರೆ ಯಜ್ಞ ದೀಕ್ಷೆ ಪಡೆದಿರ್ಬೇಕಾದ್ರೆ ಬಿಲ್ ಹಿಡಿಬಾರ್ದು. ಹಾಗಾಗಿ ಅವರು ಅಯೋಧ್ಯೆಗೆ ಹೋಗಿ ವೃದ್ಧರಾದ ದಶರಥ ಮಹಾರಾಜರನ್ನ, ನಿನ್ನ ಮಕ್ಕಳಾದ ರಾಮ ಲಕ್ಷ್ಮಣರನ್ನ ನನ್ನ ಯಜ್ಞ ರಕ್ಷಣೆಗೆ ಕಳಿಸು ಅಂತ ಕೇಳಿದ್ರಂತೆ. ಬೇಕಾದ್ರೆ ಸೈನ್ಯ ಜೊತೆಗೆ ನಾನೇ ಬರ್ತೀನಿ, ಇನ್ನು 16 ದಾಟಿಲ್ಲದ ಮಕ್ಕಳನ್ನ ಕಳಿಸೋದು ಬೇಡ ಅಂತ ದಶರಥ ಮಹಾರಾಜ ಪ್ರಾರ್ಥಿಸಿದ್ರಂತೆ. ಮಹರ್ಷಿಗಳ ಕೋರಿಕೆಯನ್ನ ನಿರಾಕರಿಸೋಕ್ಕೂ ಅವ್ರಿಗೆ ಭಯ, ಮಕ್ಕಳನ್ನ ಕಳ್ಸೋಕ್ಕೂ ಭಯ. ಆಗ ನೀನು ಅಂಜಬೇಡ, ನಿನ್ನ ಮಕ್ಕಳ ಕ್ಷೇಮ ನನ್ನ ಹೊಣೆ, ರಾಕ್ಷಸರನ್ನ ಕೊಲ್ಲೋ ಬಿಲ್ಲು ವಿದ್ಯೆಯನ್ನ ನಾನು ಹೇಳ್ಕೊಡ್ತೀನಿ ಅಂತ ಮಹಾರಾಜರಿಗೆ ಆಶ್ವಾಸನೆ ಕೊಟ್ಟು ಈ ಮಹರ್ಷಿಗಳು 2 ತರುಣರನ್ನು ಕರ್ಕೊಂಡು ಬಂದು ಅವರಿಗೆ ಬಿಲ್ಲು ವಿದ್ಯೆಯ ವಿಶೇಷ ಶಿಕ್ಷಣ ಕೊಟ್ಟಿದ್ರಂತೆ. ಇನ್ನು ರಾಕ್ಷಸರು ಯಾವಾಗಲೂ ರಾತ್ರಿ ವೇಳೆಯಲ್ಲೇ ಅಲ್ವಾ ಹಾವಳಿ ಮಾಡೋದು. 10 ರಾತ್ರಿನೂ ಎಚ್ಚರವಾಗಿ ಕಾವಲು ನಿಂತು ಆ ರಾಜಕುಮಾರರು ಒಂದು ಸಲ ಬಂದು ಈ ರಾಕ್ಷಸರ 2 ಪಡೆಗಳನ್ನು ಕೊಂದು ಹಾಕಿದ್ರಂತೆ. ಈಗ ಅದೇ ಮಹರ್ಷಿಗಳು ಅದೇ ರಾಜಕುಮಾರರ ಜೊತೆಗೆ ನಮ್ಮ ರಾಜಧಾನಿಯಾದ ಮಿಥಿಲೆ ಕಡೆಗೆ ಪ್ರವಾಸ ಹೊರಟಿದರಂತೆ. ಈ ಕಡೆ ಬಂದಾಗ ಅವರು ನಮ್ಮಲ್ಲಿಗೆ ಬರೋದು, ಕೆಲವು ದಿನ ಧರ್ಮ ಜಿಜ್ಞಾಸೆ ಮಾಡೋದು ಇವೆಲ್ಲ ನಡೀತಾನೆ ಇತ್ತು. ಈಗಲೂ ಹಾಗೆ ಆಗತ್ತೆ ಅಂತ ಅನ್ನಿಸ್ತು. ನನಗೂ ಕೂಡ ಅವ್ರ ಮಾತನ್ನ ಕೇಳೋ ಆಸೆ ಆಯಿತು. ಹಾಗೇನೆ ಅವ್ರ ಸಂಗಡ ಇರೋ ರಾಜಕುಮಾರರನ್ನ ನೋಡೋ ಕುತೂಹಲನೂ ಇತ್ತು. ಅಲ್ಲ, 2 ರಾಜಕುಮಾರರು, ಅದು ರಾತ್ರಿ ವೇಳೆ ರಾಕ್ಷಸರ ಒಂದು ಗುಂಪನ್ನೇ ಹೊಡೆದು ಉರುಳಿಸಿದರೆ ಅಂದ್ರೆ ಎಂತಹ ವೀರರಿರ್ಬೇಕಲ್ವಾ ಅನ್ನೋ ಒಂದು ಮೆಚ್ಚುಗೆ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಆದ್ರೆ ಅವರುಗಳು ಬರಲೇ ಇಲ್ಲ. 1 ವಾರ ಆಯಿತು, 1 ಪಕ್ಷ ಆಯಿತು, 1 ತಿಂಗಳು ಆಯಿತು. ಸನ್ಯಾಸಿಗಳು ಯಾವ ಊರಿಗೂ ನೇರವಾಗಿ ಹೋಗೋದಿಲ್ವಂತೆ. ಗಾಳಿ ಬೀಸಿದ ಹಾಗೆ ಎತ್ತೆತ್ಲೋ ತಿರುಗಿ ಯಾವ್ಯಾವ್ದು ದೇಶವನ್ನ ಸುತ್ತಾರಂತೆ. ಹಾಗಾಗಿ ನಮ್ಮೂರಿಗೆ ಬರದೇನೂ ಹೋಗಬಹುದು ಅನ್ನೋ ಮಾತು ಕೇಳಿತು. ನನಗೆ ನಿರಾಶೆ ಆಯಿತು. ಆ ರಾಜಕುಮಾರರಲ್ಲಿ ಅಣ್ಣ ಯಾರು, ತಮ್ಮ ಯಾರು, ನೋಡಕ್ಕೆ ಹೇಗಿರಬಹುದು, ಈ ಥರದ ಕುತೂಹಲಕ್ಕೆ ತಣ್ಣೀರು ಬಿದ್ದಂಗಾಯಿತು. ಮನಸ್ಸು ಮುದುಡ್ಕೊಳ್ತು. ಇದೇ ರೀತಿ ಕೆಲವಾರು ತಿಂಗಳುಗಳು ಕೂಡ ಕಳೀತಾ ಹೋಯಿತು. ಇನ್ನು ನಮ್ಮ ಅರಮನೆಗೆ ಶತಾನಂದರು ಪುರೋಹಿತರಾಗಿದ್ದರು. ವೇದಾಂಗಗಳ ತತ್ವ ಭಾಗವನ್ನಲ್ಲದೆ ಹೋಮ ಹವನ ಯಜ್ಞ ಯಾಗಾದಿಗಳ ಪ್ರಯೋಗ ಭಾಗವನ್ನು ಕೂಡ ಅವರು ತಿಳ್ಕೊಂಡಿದ್ದವರು. ಅವರಿಂದ ನನಗೆ ವೇದ ಪಾಠ ಮಾಡಿಸ್ಬೇಕು ಅಂತ ಅಪ್ಪ ಇಚ್ಛಿಸಿದ್ರು. ಅರಮನೆ ಆವರಣದ ಒಳಗಡೆ ಒಂದು ಮೂಲೆಯಲ್ಲಿ ಅವ್ರಿಗೊಂದು ನಿವಾಸ ಕೊಟ್ಟಿದ್ರು. ಪ್ರತಿದಿನ ಪೂರ್ವ ಸಂಜೆಯಲ್ಲಿ ನಾನು ಅಲ್ಲಿಗೆ ಹೋಗೋದು, ಗುರುಗಳು ಪಾಠವನ್ನ ಹೇಳೋದು ಅಂತ ನಿಶ್ಚಯನೂ ಆಯಿತು. ಉದಾತ್ತರು, ಅನುದಾತ್ತ, ಸ್ವಂತ, ಪ್ರಚಯ ಈ ಥರ ಯಾವುದ್ರಲ್ಲೂ ಸ್ವಲ್ಪನೂ ಲೋಪ ಆಗದೆ ಇರೋ ಹಾಗೆ ಗುರುಗಳು ನನಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಗುರುಗಳು ಊರಲ್ಲಿ ಇಲ್ಲದೆ ಇದ್ದಾಗ ಗುರುಗಳ ಪತ್ನಿ ಶ್ರೀಲಕ್ಷ್ಮಿ ಅಂತ ಆಕೆ ನನಗೆ ಕ್ರಮಪಾಠ ಮಾಡ್ತಾ ಇದ್ರು. ಗುರುಗಳಿಗೆ ಸುಮಾರು 40 ವರ್ಷ, ತೇಜಸ್ವಿ ಮುಖ, ಒಳ್ಳೆ ಮೈಕಟ್ಟು, ಆಯುಷ್ ಕರ್ಮ ಮಾಡಿಸ್ಕೊಂಡಿರ್ಲಿ ಅಥವಾ ಗಡ್ಡ ಬೆಳೆದಿರ್ಲಿ ಲಕ್ಷಣವಾಗಿ ಕಾಣ್ತಾ ಇದ್ರು. ಆದರೆ ಅವರ ಮುಖದಲ್ಲಿ ಯಾವಾಗಲೂ ಏನೋ ದುಃಖ, ಆ ದುಃಖದಿಂದ ಮುಖ ಬಾಡಿದೆ ಅಂತ ನನಗನ್ನಿಸ್ತಿತ್ತು. ವಿದ್ಯಾರ್ಥಿಗಳಿಗೆ ಒಳ್ಳೆ ಉಪಾಧ್ಯಾಯರ ಮೇಲೆ ಒಳ್ಳೆ ಭಾವನೆ ಇರೋ ಹಾಗೆ ನನಗೂ ಕೂಡ ಅವರಲ್ಲಿ ಪೂಜ್ಯ ಮಟ್ಟದ ಅಭಿಮಾನ ಇತ್ತು. ಗುರುಪತ್ನಿಯವರಿಗೆ ಸುಮಾರು 35 ವರ್ಷ, ಅವರಿಗೆ ಮಕ್ಕಳಿರಲಿಲ್ಲ. ಅದಕ್ಕೋಸ್ಕರ ಇಬ್ಬರಿಗೂ ಕೊರಗಿರಬಹುದು ಅಂತ ನಾನು ಕಲ್ಪಿಸ್ಕೊಂಡೆ. ಆದರೆ
ಪತ್ನಿಗಿಂತ ಪತಿ ಕೊರಗು ತೀವ್ರವಾಗಿದೆಯಾ ಅಂತ ನನಗೆ ಭಾಸ ಆಗ್ತಿತ್ತು. ಒಂದ್ಸಲ ಏನಾಯ್ತು, ಗುರುಗಳು ಊರಲ್ಲಿರಲಿಲ್ಲ. ನಾನು ಅವರ ಪತ್ನಿಯನ್ನ ಕೇಳಿಬಿಟ್ಟೆ. ಅವ್ರ ತಕ್ಷಣ ಏನು ಹೇಳಲೂ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಹೇಳಿದ್ರು, ನೀನಿನ್ನೂ ಚಿಕ್ಕ ಹುಡುಗಿ, ಅದನ್ನೆಲ್ಲ ಹೇಳಬಾರ್ದು ಅಂತಂದ್ರು. ಮತ್ತಷ್ಟು ಹೊತ್ತು ಕಳೆದ ಮೇಲೆ, ನಿನಗೆ 16 ಅಲ್ವಾ, ಹೆಣ್ಣು ಮಕ್ಕಳು 16ಕ್ಕೆ ಮದುವೆ ಆಗಿ ಒಂದು ಮಗುವಿನ ತಾಯಿ ಆಗಿರ್ತಾರೆ. ಅಂದರೆ ಈ ವಯಸ್ಸಲ್ಲಿ ಪ್ರಪಂಚದ ವಿಚಿತ್ರಗಳನ್ನು ತಿಳ್ಕೊಂಡ್ರು ತಪ್ಪೇನೂ ಇಲ್ಲ ಅಂತ ಅಂದರು. ಹಾಗಾದರೆ ಹೇಳಿ ನನಗೆ ಅಂತ ನಾನು ಕೇಳಿದೆ. ಇದನ್ನು ಬೇರೆ ಯಾರ ಕೈಲೂ ನೀನು ಮಾತಾಡಬಾರ್ದು ಅಂತ ನನ್ನಿಂದ ಅವರು ಮಾತು ತಗೊಂಡ್ರು. ಅನಂತರ ಹೇಳಿದ್ರು, ಗುರುಗಳ ತಂದೆ ಹೆಸರು ಗೌತಮ ಋಷಿಗಳು. ವಿದೇಹ ರಾಜ್ಯದ ನೆರೆಯ ಪಾಂಚಾಲ ದೇಶದ ಒಂದು ಸಾಮಂತ ಪ್ರಾಂತ್ಯದಲ್ಲಿ ಪ್ರಸಿದ್ಧವಾದಂತಹ ಒಂದು ಕಮಲ ಸರೋವರದ ಪಕ್ಕದಲ್ಲಿ ಅವರು ಕುಟೀರವನ್ನು ಕಟ್ಕೊಂಡಿದ್ರು. ಸದಾ ತಪೋನಿರತರಾಗಿದ್ರು. ಅವರ ಜೀವನಕ್ಕೆ ಬೇಕಾದ ದಿನಸಿ ಧಾನ್ಯ, ಬಟ್ಟೆ, ಬರೆಗಳು ಎಲ್ಲವೂ ಸಾಮಂತರ ಅರಮನೆಯಿಂದ ಬರ್ತಾ ಇತ್ತು. 8ನೇ ವರ್ಷಕ್ಕೆ ಮಗನಿಗೆ ಉಪನಯನವನ್ನು ಮಾಡಿ ನಿನ್ನ ತಂದೆ ಜನಕ ಮಹಾರಾಜರು ಮಿಥಿಲಾ ನಗರದ ಪೂರ್ವಕ್ಕೆ ಒಂದು ದಿನದ ದೂರವನ್ನು ಪೋಷಿಸ್ತಿರುವಂತಹ ವೇದ ಪಾಠ ಶಾಲೆಗೆ ಕಳಿಸಿದ್ರು. ಮಗ ಓದಲ್ಲಿ ಬಹಳ ಚುರುಕು. ಈ ಗೌತಮ ಋಷಿಗಳ ಪತ್ನಿಯ ಹೆಸರು ಅಹಲ್ಯ ಅಂತ. ನಾನು ಅವ್ರನ್ನ ನೋಡೇ ಇಲ್ಲ. ನಮ್ಮ ಅಪ್ಪನನ್ನು ಸಂಪರ್ಕಿಸಿ ಕುಲಗೋತ್ರಗಳನ್ನು ವಿಚಾರಿಸಿ ನಮ್ಮ ಮದುವೆ ಮಾಡಿಸಿದ್ದು ಅಂತ ಗುರುಪತ್ನಿ ಹೇಳಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.